ಆತ್ಮೀಯ ಶಿಕ್ಷಕ ಮಿತ್ರರಿಗೆ ವಂದನೆಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದ SATS ಅಂಡ್ UDES ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ UDES ಪ್ಲಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳಿಗೆ ಅಪರ್ ಐಡಿ ಜನರೇಟ್ ಮಾಡುವ ಸಂಪೂರ್ಣ ವಿಧಾನವನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಶಿಕ್ಷಣ ಇಲಾಖೆಯ ಸ್ಯಾಟ್ಸ್ ಹಾಗೂ UDES ಪ್ಲಸ್ಗೆ ಸಂಬಂಧಿತ ಉಪಯುಕ್ತ ಮಾಹಿತಿಗಳನ್ನು ಮೊದಲು ಪಡೆಯಿರಿ. ಹಾಗಾದರೆ ಬನ್ನಿ, UDES ಪ್ಲಸ್ನಲ್ಲಿ ವಿದ್ಯಾರ್ಥಿಗಳ ಅಪರ್ ಐಡಿ ಜನರೇಟ್ ಮಾಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಆರಂಭಿಸೋಣ. MHRD UDES ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡೆಲ್ ಅನ್ನು ಸೆಲೆಕ್ಟ್ ಮಾಡಿ ಲಾಗಿನ್ ಮಾಡಬೇಕು. ಲಾಗಿನ್ ಆದ ನಂತರ 2026-27 ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಬೇಕು. ಬರುವ ಪಾಪ್ಅಪ್ ಅನ್ನು ಕ್ಲೋಸ್ ಮಾಡಿ. ಇಲ್ಲಿ ಅಪರ್ ಮಾಡ್ಯೂಲ್ ಅನ್ನು ಸೆಲೆಕ್ಟ್ ಮಾಡಿ, ನಂತರ ತರಗತಿ ಹಾಗೂ ಸೆಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಗೋ ಕೊಡಬೇಕು. ಗೋ ಕೊಟ್ಟ ನಂತರ ಇಲ್ಲಿ ಆ ತರಗತಿಯ ಮಕ್ಕಳ ಪಟ್ಟಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಮಕ್ಕಳಿಗೆ ಅಪರ್ ಐಡಿ ನಾಟ್ ಅವೈಲೇಬಲ್ ಎಂದು ತೋರಿಸ್ತಾ ಇದೆ. ಹಾಗಾಗಿ ಈ ಎಲ್ಲ ಮಕ್ಕಳ ಅಪರ್ ಐಡಿಯನ್ನು ಜನರೇಟ್ ಮಾಡಬೇಕು. ಈಗ ಈ ವಿದ್ಯಾರ್ಥಿಯ ಅಪರ್ ಐಡಿಯನ್ನು ಜನರೇಟ್ ಮಾಡಲು ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಜನರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕನ್ಸೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಕನ್ಸೆಂಟ್ ಫಾರ್ಮ್ ಫಿಲ್ ಮಾಡುವುದಕ್ಕೂ ಮುಂಚೆ ನೀವು ಇಲ್ಲಿ ವಿದ್ಯಾರ್ಥಿಯ ಹೆಸರು ಹಾಗೂ ತಂದೆ ತಾಯಿ ಹೆಸರು, ವಿದ್ಯಾರ್ಥಿಯ ಜನ್ಮ ದಿನಾಂಕ ಆಧಾರ್ ಪ್ರಕಾರ ಇದೆ ಎಂದು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಮಗುವಿನ ತಾಯಿ ಹೆಸರು ಇಲ್ಲಿ ಪವಿತ್ರ PAVITRE ಎಂದಿದೆ. ಆದರೆ ಆಧಾರ್ನಲ್ಲಿ PAVITHRE ಅಂತ ಇದೆ. ಆ ರೀತಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾದ್ರೆ ನೀವು ಇಲ್ಲಿ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಡೂ ಯು ವಾಂಟ್ ಚೇಂಜ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಎಂದು ಕೇಳುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, PAVITRE ಎಂದಿದೆ. ಆಧಾರ್ನಲ್ಲಿ PAVITHRA ಎಂದಿದೆ. ಆಧಾರ್ನಲ್ಲಿರುವಂತೆ ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ಸೇವ್ ಎಂದು ಕೊಡಿ. ಈಗ ಜನರೇಟ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಎಂದು ಬರುತ್ತದೆ. ಈಗ ಪುನಃ ಅಪರ್ ಮಾಡೆಲ್ಗೆ ಹೋಗಿ ತರಗತಿ ಸೆಕ್ಷನ್ ಸೆಲೆಕ್ಟ್ ಮಾಡಿ ನೋಡಿ, ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ನಾವು ತಾಯಿ ಹೆಸರು ಚೇಂಜ್ ಮಾಡಿದ್ದು ಇಲ್ಲಿ ಅಪ್ಡೇಟ್ ಆಗಿದೆ. ಇಲ್ಲಿ ಕನ್ಸೆಂಟ್ ಫಾರ್ಮ್ ನಲ್ಲಿ ತಂದೆ ತಾಯಿ ಅಥವಾ ತಂದೆ ತಾಯಿ ಇಲ್ಲದಿದ್ದರೆ ಲೀಗಲ್ ಗಾರ್ಡಿಯನ್ ಅವರ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಬಹುದು. ಇಲ್ಲಿ ನಾನು ಕನ್ಸೆಂಟ್ ಫಾರ್ಮ್ ನಲ್ಲಿ ವಿದ್ಯಾರ್ಥಿಯ ತಾಯಿಯ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಲಿದ್ದೇನೆ. ಇಲ್ಲಿ ತಾಯಿ ಹೆಸರನ್ನು ಟೈಪ್ ಮಾಡಿದ್ದರಿಂದ ಇಲ್ಲಿ ಮದರ್ ಎಂದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಐಡೆಂಟಿ ಪ್ರೂಫ್ ಆಸ್ ಅಂತ ಇದೆ. ಇಲ್ಲಿ ಆಧಾರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ತಾಯಿಯ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಮೂದಿಸಿದ ನಂತರ ಇಲ್ಲಿ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಲ್ಲಿ ನೀವು ಶಾಲೆಯ ಹೆಸರನ್ನು ಟೈಪ್ ಮಾಡಿ. ಇಲ್ಲಿ ಡೇಟ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಲ್ಲಿ ಅಪರ್ ಐಡಿ ಜನರೇಟ್ ಮಾಡುವ ದಿನಾಂಕವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಆರ್ ಯು ಶೂರ್ ಯು ವಾಂಟ್ ಟು ಜನರೇಟ್ ಅಪರ್ ಐಡಿ ವಿತ್ ಕನ್ಸೆಂಟ್ ಬೈ ಮದರ್ ಪವಿತ್ರ ಎಂದು ಕೇಳುತ್ತದೆ. ಕನ್ಫರ್ಮ್ ಮಾಡಿ. ನೋಡಿ, ಕನ್ಫರ್ಮ್ ಮಾಡಿದಾಗ ರಿಕ್ವೆಸ್ಟ್ ಫಾರ್ ಅಪರ್ ಐಡಿ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಅಪರ್ ಐಡಿ ವಿಲ್ ಬಿ ಜನರೇಟೆಡ್ ವಿತ್ ಇನ್ ಫ್ಯೂ ಅವರ್ಸ್. ಈಗ ಇಲ್ಲಿ ನಾವು ಸಬ್ಮಿಟ್ ಮಾಡಿದ್ದು ಸಕ್ಸಸ್ಫುಲ್ ಆಗಿದೆ. ನೋಡಿ, ಇಲ್ಲಿ ಅಪರ್ ಐಡಿ ನಾಟ್ ಅವೈಲೇಬಲ್ ಅಂತ ಇದೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಈ ವಿದ್ಯಾರ್ಥಿಯ ಅಪರ್ ಐಡಿಯು ಜನರೇಟ್ ಆಗುತ್ತದೆ. ಜನರೇಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಹೋಗಿದೆ. ಈಗ ಆ ವಿದ್ಯಾರ್ಥಿಯ ಸ್ಟೇಟಸ್ ಅನ್ನು ನೋಡೋಣ. ಇಲ್ಲಿ ಅಪರ್ ಮಾಡೆಲ್ ಮೇಲೆ ಕ್ಲಿಕ್ ಮಾಡಿ, ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡಿ, ಸೆಕ್ಷನ್ ಸೆಲೆಕ್ಟ್ ಮಾಡಿ ಗೋ ಕೊಡಿ. ನೋಡಿ, ಇಲ್ಲಿ ಮೊದಲು ಜನರೇಟ್ ಅಂತ ಇತ್ತು. ಈಗ ಇಲ್ಲಿ ಸ್ಟೇಟಸ್ ನಲ್ಲಿ ರಿಕ್ವೆಸ್ಟೆಡ್ ಅಂತ ಶೋ ಆಗ್ತಾ ಇದೆ. ಈ ವಿದ್ಯಾರ್ಥಿ ಅಪರ್ ಐಡಿ ಕೆಲವೇ ಸಮಯದಲ್ಲಿ ಜನರೇಟ್ ಆಗುತ್ತದೆ. UDES ಪ್ಲಸ್ ನಲ್ಲಿ ವಿದ್ಯಾರ್ಥಿಗಳ ಅಪರ್ ಐಡಿ ಜನರೇಟ್ ಮಾಡುವ ವಿಧಾನ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ.
ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸಹೋದ್ಯೋಗಿ ಶಿಕ್ಷಕರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ SATS ಮತ್ತು UDES ಪ್ಲಸ್‌ನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಸಮಸ್ಯೆಗಳಿದ್ದರೆ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ಬೇಗ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಮತ್ತೆ ಒಂದು ಉಪಯುಕ್ತ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.